ಮಂಕ ಕುಂತೈತಲ್ಲ? ಹಾ, ಅಲ್ಲ ಬೆಳಿಗ್ಗೆನೇ ಕಟ್ಟಾಕ್ ಹೋಗಿದ್ದೆ, ಮೇವೆಲ್ಲ ಚೆನ್ನಾಗಿ ಮೇಯ್ತಿತ್ತು. ಏನಾಯ್ತಂದನ ಇದಕ್ಕೆ? ಹಾ, ಏಯ್ ಯಾಕೆ ಯಾಕೆ ಹೇಳಮ್ಮ ಮೇಕೆ? ಹಾ, ಮೇವ್ ತಿನ್ನಡಿ. ಮೇವ್ ಅಂದ್ರೆ ಬಲು ಇಷ್ಟ ಈ ಹಸುಗೆ. ಹಾ, ಅದ್ರಲ್ಲೂ ಹಸಿರು ಮೇವ್ ಅಂದ್ರೆ ಇನ್ನೂ ಇಷ್ಟ. ಮೇವ್ ತಿಂದಲೇ ಹಿಂಗೆ ಮಂಕ ಕುಂತಾಳಲ್ಲ, ಯಾಕೋ ಮೆಲ್ಕುನು ಆಗ್ತಿಲ್ಲ, ಏನಿಲ್ಲ. ಏನಾಯ್ತನ? ಹಾ, ಏನಂತ ಒಂದು ಗೊತ್ತಾಗ್ತಿಲ್ವಲ್ಲ. ಏನೋ ಆಗಿರುತ್ತೆ. ಇಲ್ದಲೇ ಇದ್ರೆ ಮೇವ್ ತಿನ್ನವಳು ಇವಳು ಆರಾಮಾಗಿ, ಇಲ್ಲ ಮೆಲ್ಕಾರ ಹಾಕೊಂಡ್ ಕುತ್ಕೊಂಡವಳು. ಯಾಕ ಮಂಕ್ ಬೇರೆ ಆಗಿದ್ದಾಳೆ, ಯಾಕಂತ ಗೊತ್ತಾಗ್ತಿಲ್ವಲ್ಲ. ಮಂಕ್ ಆಗಿರ್ಬೇಕಾ? ಹಾ, ಏನ್ ಜ್ವರ ಗಿರ ಬಂದೈತ ಏನೋ? ಒಂದ್ಸಲಿ ಮುಟ್ ನೋಡ್ತೀನಿ. ಏಯ್ ಹೇಳಮ್ಮ ಮೇಕೆ, ಮೇವ್ ತಿನ್ನಿ ಹೇಳಮ್ಮ ಮೇಕೆ. ಯಾಕೆ ಹಿಂಗ್ ಮಂಕ್ ಆಗಿದೀಯಾ? ಹೇಳ ಮೇಕೆ, ಎದಳು. ಆರೋಗ್ಯದಲ್ಲನ ಏರಪೇರ ಆಗೈತೆ ನನಗ್ ಗೊತ್ತಿರೋ ಮಟ್ಟಿಗೆ. ಇಷ್ಟೊಂದ್ ಚೆನ್ನಾಗಿ ಓಡಾಡ್ಕೊಂಡು ತಿನ್ಕೊಂಡು ಮೆಲ್ಕೆಲ್ಲ ಹಾಕೊಂಡು ಆರಾಮಾಗಿ ಓಡಾಡ್ಕೊಂಡು ಮೇವ್ ತಿಂತಿದ್ದವಳು ಯಾಕ ಏನು ಓಡಾಡ ಸುಮ್ನೆ ಕುಂತಾಳೆ, ಮೆಲ್ಕಾಗ್ತಿಲ್ಲ, ಏನಿಲ್ಲ. ಏನಾಗಿರ್ಬೇಕಂದನ? ನಮ್ಮ ಅಪ್ಪಂಗ್ ಬಡ್ ಯಾಕ ಮೈ ಬೇರೆ ಬಿಸಿ ಬೇರೆ ಐತೆ. ಅದೇ ನನಗ್ ಭಯ ಆಗ್ತಿರೋದು. ಏನ್ ಜ್ವರ ಗಿರ ಬಂದೈತೋ ಏನೋ ಒಂದು ಗೊತ್ತಾಗ್ತಿಲ್ಲ. ನಮ್ಮ ಅಪ್ಪಂಗೆ ಒಂದ್ ವಾರದ ಹಿಂದೆನೆ ಬಡ್ಕಂಡೆ. ಹಸ ಯಾಕ ವೀಕ್ ಆಗಂಗ ಆಗ್ತೈತೆ, ಮೇವು ಸರಿಯಾಗಿ ತಿಂತಿಲ್ಲ. ನೋಡು ನೋಡು ಒಂದ್ಸಲಿ ಡಾಕ್ಟರ್ ಏನಾರ ಬಂದ್ರೆ, ಇಲ್ಲ ಡಾಕ್ಟರ್ ಫೋನ್ ಮಾಡು, ಡ್ಯೂಟಿ ಡಾಕ್ಟರ್ ಬಂದು ಹೋಗ್ತಾರೆ ಅಂತ ನಾನು ಬಡ್ಕಂಡೆ. ಅಪ್ಪ ತಲೆಗೆ ಹಾಕೊಳ್ಳಿಲ್ಲ. ಏನ್ ಮಾಡಿದ್ನಿ ಹೇಳಿ ಇವಾಗ? ನನ್ಗಂತೂ ದಿಗ್ಲಾಗಂಗ ಆಗ್ತೈತಲ್ಲ, ಚಿಂತೆ ಆಗ್ತೈತೆ. ಇವುಗಳಿಂದಾನೆ ಹಾಲು ಕೊಡ್ತಿರೋದ್ರಿಂದಾನೇ ನಾವು ಜೀವನ ಮಾಡ್ತಿರೋದು. ಅಂತದ್ರಲ್ಲಿ ಈಗ ಜ್ವರ ಬಂದಿದೆ ಅಂದ್ರೆ ಏನ್ ಮಾಡೋದು ಇವಾಗ? ಏನ್ ಎದಳ್ತಾನೆ ಇಲ್ಲ, ಏನಿಲ್ಲ. ಎಲ್ಲೋದ್ರು ಏನು ಇವ್ರು? ರೇ 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 ಏನ್ರಿ, ಇಲ್ಲಿ ಬರ್ರಿ ಇಲ್ಲಿ. ಈ ಅಪ್ಪ ಎತ್ಲಾಗ ಹೋಯ್ತ ಏನಪ್ಪ? ಮಾಡೋ ಕೆಲಸ ಮಾಡಯ್ಯ ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ತೋಟದತ್ರ. ಅಲ್ಲಿ ಇಲ್ಲಿ ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕಂತ ಈಗ ಮಾಡಿ ಮಾಡಿ ಮಾಡಿನೇ ಆ ಸ್ಕೂಲಿಗೆ ನಿಗಾ ನೋಡಿದ್ರೆ ನೋಡಿ ಇವಾಗ ಏನ್ ಮಾಡ್ಬಿಟ್ಟಾಕೈತೆ. ನಾನಾದ್ರೂ ಅನ್ಕಂಡೆ ಹಸುಗಳು ಹಾಲು ಕಡಿಮೆ ಕೊಡ್ತಿರಲ್ಲ ಅನ್ಕಂಡೆ ನಾನು. ಯಾಕ ನಿಗಾ ವಹಿಸೋದ್ ಕಡಿಮೆ ಮಾಡೈತಿ ಅಪ್ಪ ಅಂತ. ನೋಡಿ ಇವಾಗ ಏನಪ್ಪ ಮಾಡೋದು ಇವಾಗ? ರೀ ಎಷ್ಟ್ ಸಲ ರೀ ಕೂಕಾಡೋದು? ಬರ್ರಿ ಇಲ್ಲಿ. ತಡಿಯ ಒಂದ್ರಿಟ್ಟು ಅದ್ಯಾಕೆ ಹಿಂಗ್ ಬಡ್ಕಂತಿದ್ಯೋ? ಸ್ವಾಗೆ ಗರಿಗಳೆಲ್ಲ ಇಲ್ಲಿ ಬಿದ್ದಿರವೆಲ್ಲ ತೆಗೆದ್ಬಿಟ್ಟು ಬದಿ ಮೇಲೆ ಜೋಡ್ಸ್ ಬರ್ತಿದೀನಿ ತಡಿ. ನೀನಂತೂ ನೀನು ಒಂದ್ ಗಳಿಗೆ ಹತ್ಲಾಗಿತ್ಲಾಗ ಕೆಲಸ ಮಾಡಂಗಿಲ್ಲಮ್ಮ. ನಾನು ಎಲ್ಲೂ ಹೋಗಂಗಿಲ್ಲ. ಅಲೇ ಕೂಗ್ ಕರಿತಿರ್ತೀಯ. ತಡಿ ಬಂದೆ. ಆಮೇಕಿಂದ ಅದೇನ್ ಕೆಲಸ ಮಾಡ್ಕೊಳ್ಳುವಂತೆ ಬಾಯಿಲಿ ಒಂದ್ರಿಟ್ಟು ಬೇಗ. ಅಸಹಾಯಕ ಎದಳ್ತಿಲ್ಲ, ಏನಿಲ್ಲ. ಎದಳ್ತಿಲ್ಲ? ಏಯ್ ಇವಾಗಿನ ಮೇವೆಲ್ಲ ತಿನ್ಕೊಂಡು ಆರಾಮಾಗಿ ಇದ್ಲಲ್ಲೇ ಸುಸ್ತಾಗಿರ್ಬೇಕು. ಬಿಸ್ತಲ್ಲಿ ಒಂದ್ ಗಳಿಗೆ ಸುಧಾರ್ಸ್ಕೊಳಕ್ಕೆ ಕುಂತಿರ್ಬೇಕು. ಸುಮ್ಕಿರು. ಅದ್ಯಾಕೆ ಹಿಂಗ್ ಆಡ್ತಿದ್ಯಾ ನೀನು? ಏನಾರ ಹೇಳಕ್ ಹೋದ್ರೆ ಬರೀ ಇಂತ ಉದಾಸೀನದ ಮಾತಾಡಿ ಮಾತಾಡಿ ನೀನ್ ಮಾಡಿರೋದು. ಬಾಯಿಲಿ ಬೇಗ. ಯಾಕೆ ಯಾಕೆ ಏನಾಯ್ತೆ? ಏನು ಕೆಲ್ಸ ಗಿಲ್ಸ ಮಾಡೋದ್ ಬೇಡವೇನೆ ನಾನು ತೋಟದಲ್ಲಿ? ಕೆಲಸ ಮಾಡುವಂತೆ ಎತ್ಲಾಗೂ ಏನು ಹೋಗಲ್ಲ ನೀನ್ ಕೆಲ್ಸ. ಬೆಳಗಿಂದ ಸಂಜೆ ಗಂಟ ಬರೀ ಕೆಲ್ಸಾನೇ ಮಾಡ್ತಿರೋ. ಹಸ್ಗಳಿಗೆ ಒಂಚೂರು ನೋಡೋಣ, ನಿಗಾ ವಹಿಸ್ತಾನ. ಅವಳಿಗೆ ಮೇವು ತಿಂತಿದಾವೋ ಇಲ್ವೋ ಏನು ಎತ್ತ ಅಂತ ನೋಡೋಣ ಅನ್ನಂಗಿಲ್ಲ. ಒಂದ್ ವಾರದಿಂದಾನು ಬಡ್ಕಂಡೆ ನಿನಗೆ. ಆ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಯಾಕ ಹಸ ವೀಕ್ ಆಗಂಗ ಆಗೈತೆ, ಮೇವು ಸರಿಯಾಗಿ ತಿಂತಿಲ್ಲ, ಏನಿಲ್ಲ, ಮೇಲ್ಕಾಗ್ತಿಲ್ಲ, ಒಂದ್ಸಲಿ ಹಾಲು ಕಡಿಮೆ ಆಗೈತೆ, ಒಂದ್ಸಲಿ ಡಾಕ್ಟರ್ ಅಪ್ಪಂಗೆ ಕರೆದು ತೋರ್ಸು ಅಂತ ಬಡ್ಕಂಡೆ ನಿನಗೆ. ನೀನ್ ತಲೆ ಕೆಡಿಸ್ಕೊಂಡ ನೀನು. ನೋಡು ಹಸ ಯಾಕ ಕೆಳಗಡೆಯಿಂದ ಮೇಲ್ಗಡೆ ಹೇಳ್ತಾನೆ ಇಲ್ಲ, ಏನಿಲ್ಲ, ಮೇವು ತಿಂತಿಲ್ಲ. ಯಾಕ ಮಂಕ ಕುಂತಾಳೆ, ಮೈ ಬೇರೆ ಯಾಕ ಬಿಸಿ ಐತೆ. ನೋಡೋದ್ ಏನಾಗೈತೆ ಅಂತ ಬಂದೈತು. ಸುಮ್ಮಕ್ ನಿನ್ ಕಳೆ. ಬೆಳಿಗ್ಗೆಯಿಂದ ನಾನು ಮಂತಾವಿಂದ ಬಿಟ್ಕೊಂಬಂದೆ. ಆರಾಮಾಗಿ ನಡ್ಕೊಂಡ್ಬಂದು ಮೇವೆಲ್ಲ ತಿನ್ಕೊಂಡು ಆರಾಮಾಗಿ ಮೆಲ್ಕ್ ಹಾಕೊಂಡಿದ್ಲು. ಇವಾಗ ಒಂಚೂರು ಬಿಸ್ಲಲ್ಲೇನೋ ಸುಸ್ತಾಗೋ ಏನೋ ಬಿಸ್ಲಿಗೆ ಹೋದಕ್ಕೂ ಕುಂತಿರ್ಬೇಕು. ಅದಕ್ ನೀನ್ ಅದ್ಯಾಕೆ ಹಿಂಗ್ ಆಡ್ತೀಯ? ತಡಿ ಒಂದಿಟ್ಟು ಸಮಾಧಾನ ಇಲ್ವಲ್ಲೇ ನಿನ್ಗೆ? ನೋಡಿ ಹಿಂಗ್ ಬರೀ ಹಿಂಗ್ ಉದಾಸೀನ ಮಾಡಿ ಮಾಡಿದೀನಿ ನೀನು. ಹಿಂಗ ಇದ್ ಮಾಡ್ತಿರೋದು, ನಮ್ಗೆಲ್ಲ ಲಾಸ್ ಮಾಡ್ತಿರೋದು. ಬಾ ಹಸ ನೋಡ್ ಬಾಯಿಲಿ ಮೊದ್ಲು. ಬಾರಿ ಇಲ್ಲಿ ಏನಾಗಿತ್ತಂತ ನೋಡೋಣ. ಅದ್ಯಾಕೆ ಹಿಂಗ್ ಆಡ್ತಿದ್ಯಾ? ಹೇಳಮ್ಮ ಮ್ಯಾಕೆ, ಯಾಕೆ ಮೇವ್ ತಿನ್ ನಡಿಯ. ಹಸಿರು ಮೇವಲ್ ಬಿಟ್ರೆ ಚೆನ್ನಾಗೆ ಮೇಯ್ತಿದ್ದೆ. ಒಂದ್ ಗಳಿಗೆ ನಿನ್ಕಣದಲೆ ಯಾಕೆ ಇಷ್ಟೊಂದ್ ಮಂಕ ಕುಂತಿದ್ಯಾ? ಹೇಳ ಮ್ಯಾಕೆ. ನೋಡು ನೋಡು ಹೇಳಮ್ಮ ಮ್ಯಾಕೆ, ಇದ್ಯಾಕ ಈ ಹಸ ಹಿಂಗ್ ಕುಂತೈತೆ? ಯಾಕ ಮಂಕ ಆಗಿರಂಗಿದ್ದಾಳೆ? ಬೆಳಗ್ಗೆಯಿಂದ ಆರಾಮಾಗೇನೆ ಮಂತಾವಿಂದ ಬಿಟ್ಕೊಂಡ್ ಆರಾಮಾಗಿ ಇದ್ಲು. ಇವಾಗ ಯಾಕ ಮೆಲ್ಕು ಆಗ್ತಿಲ್ಲ, ಏನಿಲ್ಲ, ಮೈ ಬೇರೆ ಬಿಸಿ ಇದ್ದಂಗ ಐತೆ. ಏನಪ್ಪ ಮಾಡೋದು ಇವಾಗ? ಇದೊಳ್ಳೆ ಕತೆ ಆಗೋಯ್ತಲ್ಲ. ಯಾಕ ಒಂದ್ ವಾರದಿಂದ ಮಂಕ್ ಆಗಿತ್ತು. ಯಾಕ ಮೆಲ್ಕು ಆಗ್ತಿರಲ್ಲ, ಏನಿಲ್ಲ, ಸರ ಮೇವು ತಿಂತಿರಲ್ಲ. ಆದ್ರೂ ಚೆನ್ನಾಗಿ ಇದ್ಲಪ್ಪ. ಏನಾಯ್ತನ್ನ ಇದಕ್ಕೆ? ಹೇಳಿಲ್ವಾ ನಿನ್ಗೆ? ಏನೋ ಜ್ವರನ ಏನೋ ಬಂದಿರುತ್ತೆ. ಯಾಕ ಮೆಲ್ಕ್ ಹಾಕಂತಿಲ್ಲ, ಏನಿಲ್ಲ, ಆರೋಗ್ಯದಲ್ಲಿ ಏನೋ ಏರುಪೇರ್ ಆಗೈತೆ. ಒಂದ್ ಕೆಲ್ಸ ಮಾಡು, ಹೋಗು ಡಾಕ್ಟರ್ ಫೋನ್ ಮಾಡು, ಬರ್ತಾರೆ ನೋಡೋಣ ಬೇಗ. ವಾರದಿಂದಾನೇ ಬಡ್ಕಂಡೆ ನಿನ್ಗೆ. ಅವತ್ತೇನೆ ನೀನ್ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ತೋರಿಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ. ನೋಡು ಏನ್ ಮಾಡೋಣ ಇವಾಗ?
ತಡಿಯೇ ಒಂದ್ರಿಟ್ಟು ಸುಮ್ಕಿರೆ ನೀನು ಹಂಗ ಆಡ್ಬೇಡ. ಇಂಥ ಟೈಮಲ್ಲೂ ಜಗಳ ಆಡೋ ಟೈಮ್ ಏನೇ ಇದು? ನೋಡನ್ ತಡಿ. ಈಗ ಡಾಕ್ಟರ್ ನಂಬರ್ ಬೇರೆ ನಂತ ಇಲ್ವಲ್ಲ, ಏನೇ ಮಾಡೋದು ಇವಾಗ? ಆ ಆ, ಏನಂತ ಒಂದು ದಿಕ್ ತೋರಿಸ್ತಿಲ್ಲ ಕಣೆ. ಆ ಈಗ ಒಂದ್ ಕೆಲಸ ಮಾಡೋಣ, ಈ ರಂಗಜ್ಜ ಇಲ್ಲೇ ಅಕ್ಕಪಕ್ಕದ ಅವ್ರ ತೋಟದ ಹತ್ರ ಇರ್ತಾರೆ, ಹೋಗ್ಬಿಟ್ಟು ಒಂದ್ ಹೆಜ್ಜೆ ಕರ್ಕೊಂಬಂದ್ಬಿಡನೇನೆ ಅತ್ಲಾಗಿ. ಕರ್ಕೊಂಬಂದಿದ್ರೆ ಅತ್ಲಾಗ ಸರಿ ಆಗ್ತಿತ್ತು. ಅವ್ರು ಹಿಂಗ ಆಗೈತಂತ ಹೇಳೋರು. ನೋಡೋಣ, ಒಂದ್ ಮಾತು ಕರ್ಕೊಂಬರೋಣ ರಂಗಜ್ಜಂಗೆ. ಅವ್ರ ಹತ್ರನೂ ಡಾಕ್ಟರ್ ಫೋನ್ ನಂಬರ್ ಸಿಗುತ್ತೆ. ಹೋಗು, ನಾನು ಹೇಳದೆ ಮರ್ತು ಬಿಟ್ಟೆ. ರಂಗಜ್ಜಿಗೆ ಒಂದ್ ಮಾತು ಕರ್ಕೊಂಬೋಗಿಲ್ಲಿ. ಅವ್ರಿಗಂದ್ರೆ ಒಂದ್ ಸ್ವಲ್ಪ ಅನುಭವ ಐತೆ, ಹಸುಗಳೆಲ್ಲ ಸಾಕಿ ರೂಢಿ ಐತೆ. ಹಿಂಗೆ ಆಗೈತೆ ಅಂತ ಹೇಳುತ್ತೆ. ಇಲ್ಲ ಅಂದ್ರೆ ಡಾಕ್ಟರ್ಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಇಲ್ಲ ಅವ್ರ ಹತ್ರ ನಿನ್ನ ನಂಬರ್ ತಗೊಂಡ್ಬಿಟ್ಟು ಫೋನ್ ಮಾಡಿರಂತೆ. ಹೋಗ್ ಮೊದ್ಲು ಕರ್ಕೊಂಬೋಗಿಲ್ಲಿ ರಂಗಜ್ಜಿಗೆ. ಸರಿ ಕಣೆ, ಆಯ್ತು, ಹಂಗೆ ಮಾಡೋಣ. ಈಗಳೇ ಎಲ್ಲೂ ಹೋಗ್ಬಿಡ ಕಡೆ, ಇಲ್ಲೇ ಹಸ್ಗಳ ಹತ್ರ ನೀರೈ. ನನ್ಗಂತೂ ದಿಗ್ಲಾಗಂಗ ಆಗ್ತೈತ ಅತ್ಲಾಗಿ. ಏನು ಮಾಡೋದಂತ ಒಂದು ಗೊತ್ತಾಗ್ತಿಲ್ವಲ್ಲೇ. ಇವುಗಳ ಮೇಲೆನೆ ನಾವು ಜೀವನ ಮಾಡ್ಕೊಂಡಿದೀವಿ. ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನೇ ಮಾಡೋದು? ನನ್ಗಂತೂ ಭಯ ಆಗ್ತೈತೆ. ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ರಂಗಜ್ಜ ಕರ್ಕೊಂಬರ್ತೀನಿ. ಹೆಂಗ ಹಸಿಗೆ ಒಂದ್ ಸ್ವಲ್ಪ ಮೇವ್ ಹಾಕು ಹಂಗೆ. ಒಳ್ಳೆ ಗ್ಯಾಚಾರ ಆಗೋಯ್ತಲ್ಲ ಇದು. ಏನಪ್ಪ ಮಾಡೋದು? ಇವು ಹೇಳಿದ್ಲು ಇವಳು ಹೇಳ್ದಾಗ್ಲೇನೆ ನಾನು ಡಾಕ್ಟರ್ ಫೋನ್ ಮಾಡ್ಬಿಟ್ಟು ತೋರಿಸ್ಬಿಟ್ಟಿದ್ರೆ ಸರಿ ಆಗ್ತಿತ್ತು. ಇನ್ನೇನು ಒಂದ್ಸಲಿ ಆರೋಗ್ಯ ಏರುಪೇರು ಆಗ್ತಿರುತ್ತಲ್ಲ, ಇನ್ನೇನು ಅಂತದೇನು ಆಗಿಲ್ಲ ಅಂದ್ಕೊಂಡು ನಾನು ಸುಮ್ಮನಾದೆ. ಯಾಕ ಇದು ಮೇವು ತಿಂತಿಲ್ಲ, ಏನಿಲ್ಲ, ಮೆಲ್ಕು ಆಗ್ತಿಲ್ವಲ್ಲ, ಮೈಯೇ ಬೇರೆ ಬೆಚ್ಚಗೈತೆ. ಏನಂತ ಒಂದು ದಿಕ್ ತೋರಿಸ್ತಿಲ್ಲ ನನಗೆ. ಏನ್ ಮಾಡೋಣ? ನೋಡಿ, ಇವಾಗ್ಲೇ ಹೇಳ್ತಿದ್ದೀನಿ. ಮುಂದಿನ ಸಲಿಂದ ಏನಾದ್ರೂ ನೆಂಟರ ಮನೆಗೆ ಏನಾದ್ರು ಹೋಗ್ತೀನಂದ್ರೆ ನೀನು ನನಗೂ ಒಂದ್ ಮಾತು ಹೇಳ್ಬಿಡು ಮುಂಚೆನೆ. ನಾನು ನಮ್ ಚಿಕ್ಕಪ್ಪನ ಹತ್ರನ, ಚಿಕ್ಕಮ್ಮನ ಹತ್ರನ, ಇಲ್ಲ ಅತ್ತೆ ಊರಿಗೋ ಇಲ್ಲ ಅಜ್ಜಿ ಊರಿಗೋ ಎಲ್ಲಾರ ಹೋಗ್ತೀನಿ, ಸರಿನಾ? ಅದನ್ನ ಬಿಟ್ಬಿಟ್ಟು ನೀನ್ ಹೋಗ್ಬಿಡ್ತೀಯ. ನನ್ಗೆ ಊರೊಳಿಗೆಲ್ಲ ಬೇಜಾರಾಗುತ್ತೆ ಕಣಲು. ಆಟ ಆಡಕ್ಕೆ ಯಾರು ಫ್ರೆಂಡ್ಸ್ಗಳು ಸಿಗಲ್ಲ. ಆ ಪ್ರವೀಣ ಹೆಂಗ್ ಗೊತ್ತಾ, ಬೇರೆ ಆ ಪಿಂಕಿರ್ ಜೊತೆ ಎಲ್ಲ ಆಟ ಆಡಕ್ ಹೋಗ್ಬಿಡ್ತಾನ ಅವನಂತೂ. ನಾನ್ ಯಾರ ಜೊತೆ ಹೋಗೋಣ ಹೇಳು? ನನಗೆ ಬೇಜಾರಾಗ್ತಿರತ್ ಕಣಲು ಚಂದ. ನೀನಂದ್ರೆ ನನ್ನ ಫ್ರೆಂಡು, ನಾವಿಬ್ರಾಳನು ಎಲ್ಲಾದ್ರೂ ಹೋಗ್ತೀವಿ. ನೀನ್ ನನ್ಗೆ ಜೊತೆ ಆಗಂಗ ಯಾರು ಆಗಲ್ ಕಣಲ್ಲ ಚಂದ. ಪ್ಲೀಸ್ ಕಣಲ್ಲ, ಹಂಗೆಲ್ಲ ಹೋಗ್ಬೇಡ ಕಣಲ್ಲ. ಒಂದ್ ವಾರ ಹೋಗ್ಬಿಟ್ಟಿದೆ, ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ಹಂಗೆಲ್ಲ ಹೋದ್ರೆ ನೋಡು, ಇವಾಗ್ಲೇ ಹೇಳ್ತಿದ್ದೀನಿ. ಇಲ್ ಕಣಲ್ಲ ಸುನಿಲ, ನಾನೇನು ಹೋಗ್ಬೇಕಂತ ಏನು ಹೋಗ್ಲಿಲ್ಲ ಕಣಲ್ಲ. ನಮ್ಮ ಅತ್ತೆ ಊರಲ್ಲಿ ಜಾತ್ರೆ ಇತ್ತು ನೋಡು, ಜಾತ್ರೆಗೆ ಹೋದೆ. ನಮ್ಮ ಅತ್ತೆ ಇದ್ದಿದ್ದು. ಇಲ್ಲ ಕಣಲ್ಲ ಪಾಪ, ನೀನ್ ಒಂದ್ ವಾರ ಉಳಿಸ್ಕೊಳ್ತೀನಿ ಇಲ್ಲೇನೇನೆ, ಎಲ್ಲೂ ಹೋಗ್ಬೇಡ ಅಂತ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಂಗೆಲ್ಲ ಹೇಳ್ಬಿಟ್ಟು ಪಾಪಂಗ್ ಇಲ್ಲೇ ಉಳಿಸ್ಕೊಡ್ತೀನಿ ಅಂತ ಹೇಳಿರುವ. ಅದಕ್ಕೆ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಯ್ಯ ಅತ್ತೆ ಹೇಳ್ತಿದಾರೆ ಇಲ್ಲೇ ಇರು ಹಂಗೆ ಹಿಂಗೆ ಅಂತ ಹೇಳಿರು. ಅದಕ್ಕೆ ಉಳ್ಕೊಂಡ್ಬಿಟ್ಟೆ ಕಣಲ್ಲ. ಪ್ಲೀಸ್ ಕಣಲ್ಲ ಸುನಿಲ, ನೀನ್ ಮುಂದಿನ ಸಲಿಂದ ನಾನು ಯಾವತ್ತು ಎಲ್ಲೂ ಹೋಗಲ್ ಕಣ್, ಸುಮ್ನಿರು. ನಿನ್ ಬಿಟ್ಟು ಹೋಗಲ್ ಕಣಲು ಸುನಿಲ, ಎದರ್ಕಬೇಡ, ಸುಮ್ನಿರು ಮಗನೇ. ಅಷ್ಟೇ ನೋಡು, ನನ್ಗೆ ಎಷ್ಟು ಬೇಜಾರಾಗ್ತಿದ್ ಗೊತ್ತೇನಲ್ಲ ಚಂದು. ನಾನೇನಾದ್ರೂ ನಿನಗೆ ಬಿಟ್ಟೇನಾದ್ರೂ ಹೋಗ್ತೀನ? ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಕರೆದ್ರು ತಾನೆ ನನಗೂ. ನಾನು ಆದ್ರೂ ಬಿಟ್ಟು ಹೋದ್ನ ನಾನು? ನೀನೇ ಹೇಳು, ನೀನ್ ಮಾತ್ರ ಬಿಟ್ಟು ಹೋದ್ರೆ ಸರಿನಾ? ಇವೆಲ್ಲ ಮೋಸ ಮಾಡ್ಬಾರ್ದು ಕಣಲ್ಲ ಚಂದು. ಆಯ್ತಾಯ್ತು, ನಡಿ, ಇವಾಗ ಹೋಗ ನಡಿ. ರಂಗಜ್ಜನ್ ಮೊಮ್ಮಗ ಇಲ್ಲೇ ಬರ್ತಿದ್ದಾನೆ ಸುನಿಲ. ತಡೀರಿ ರೀ, ಬರ್ರಿ ಇಲ್ಲಿ. ಈ ಹುಡುಗಿ ಇಲ್ಲೇ ಬರ್ತಿದ್ದಾನೆ. ನೋಡೋಣ ಅವ್ರ ತಾತ ಎಲ್ಲೈತಂತ ಕೇಳೋಣ ಅವನ ಮಾತು. ಪಾಪ ಬಾರ ಇಲ್ಲಿ. ಚಂದು, ಇವಾಂಟಿ ಏನಲ್ಲ ಹಿಂಗ್ ಕರಿತೈತೆ? ಏನಾರ ತಪ್ಪಿಪ್ ಮಾಡಿದ್ದ ಏನು? ಅವ್ರ ಮಂತವ ಅವ್ರ ತೋಟದ ಹತ್ರ ಏನಾರು ಕುಯ್ಕ ಬಂದಿದ್ದ ಏನೋ? ಹಣ್ಣು ಏನಾರು ಸೀಬೆಕಾಯಿ ಮರ ಏನಾರು ಹತ್ತಿಗಿತ್ತಿದ್ದ ನೀನು? ಕಣಲು, ಇವ್ನು ನೋಡಿ, ಇವ್ನು ಹೆಂಗ್ ಕೇಳ್ತಾರಂತ. ನಾನು ಅವರು ಊರಲ್ಲೇ ಇರಿಲ್ಲ ಒಂದ್ ವಾರದಿಂದ ಅಂತದ್ರಲ್ಲಿ ನನಗ್ ಕೇಳ್ತಿದ್ದ ನೀನು. ಕಣಲ್ಲ ಚಂದು, ನಾನು ಹೋಗಿಲ್ಲ. ಮತ್ತೆ ಇವ್ ಆಂಟಿ ಯಾಕೆ ಕರಿತೈತೆ ಏನಪ್ಪ? ನೋಡಂತಡಿ ಕೇಳ್ತೀನಿ. ಲೇ ಹುಡುಗರ, ಅದೇಂದ್ರು ಮಾತಾಡ್ತಿದಿರೋ? ಈ ಕಡೆ ಕರಿತಿಲ್ವೇಂದ್ರಲ್ಲ, ಬರಲ್ಲ ಇಲ್ಲಿ. ಲೇ ಪಾಪ ಸುನಿಲ, ಬಾರ ಇಲ್ಲಿ. ಸುನಿಲ, ಆ ಆಂಟಿ ಏನು ಕರಿತೈತೋ ಏನೋ ಗೊತ್ತಿಲ್ಲ. ಮತ್ತೆ ನೀನೇ ಬಾಯ್ ಬಿಟ್ಟು ಏನಾರು ಹೇಳ್ಬಿಟ್ಟಿ ಅದು ಇದು ಅಂತ. ಯಾಕಂಟಿ ಕರ್ದಿದ್ದು? ನಾವು ತೋಟದ ಹತ್ರ ಹೋಗ್ತಿದ್ದು ಕಣಾಂಟಿ. ನಮ್ಮ ಅಜ್ಜಿನೂ ನಮ್ಮ ತಾತ ತೋಟದ ಹತ್ರ ಇದಾರೆ, ಅದಕ್ಕೆ ತೋಟದ ಹತ್ರ ಹೋಗ್ತಿದ್ದೆ ನಮ್ಮ ಅಜ್ಜಿ ತಾತನ ಹತ್ರ. ಯಾಕಂಟಿ ಕರ್ದಿದ್ದು? ತೋಟದ ಹತ್ರ ಇದಾರಲ್ಲ ಪಾಪ ನಿಮ್ಮ ಅಜ್ಜಿ ಅಜ್ಜ. ಹಂಗಾರೆ ಒಂದ್ ಕೆಲ್ಸ ಮಾಡ್ಲ ಪಾಪ, ಹೋಗ್ಬಿಟ್ಟು ನಿಮ್ ತಾತಂಗ್ ಬರೇಳ್ತೀಯ ಇಲ್ಲಿ ಬೇಗ. ಬರೇಳದಕ್ಕಿಂತ ನೀನೇ ಕರ್ಕೊಂಡ್ ಬಂದ್ಬಿಡ್ಲ ಪಾಪ. ಒಂದ್ ಸ್ವಲ್ಪ ಬೇಗ ಹೋಗ್ಬಿಟ್ಟು ಹೊಡೋಗ್ತೀರೇನ್ರಲ್ಲ ಪಾಪ. ತಾತಂಗೇನಂತೆ? ನಾನು ಹೇಳ್ತೀನಿ ನಮ್ ತಾತಂಗೆ. ಆದ್ರೆ ನನ್ನ ಮಾತು ನಮ್ ತಾತ ಕೇಳಲ್ವೋ ಗೊತ್ತಿಲ್ಲ. ಗಂಗಣ್ಣ ಕರಿತೈತಂತ ಹೇಳೋಣ ನಾನು. ಅಲ್ಲೇ ಪಾಪ, ಗಂಗಣ್ಣ ಕರಿತೈತು ಅಂತ ಹೇಳು. ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಬರೇಳ್ತು ಅಂತ ಹೇಳು. ಯಾಕಂದ್ರೆ ಅವ್ರದ್ದು ಹಸುಗ್ ಹುಷಾರಿಲ್ವಂತೆ, ಮಂತಾವಲ್ವಂತೆ. ಮತ್ತೆ ಮಂತಾವ್ ಹೇಳ್ಬಿಟ್ಟಿಯ. ಮತ್ತೆ ತೋಟದ ಹತ್ರ ಇದಾರೆ, ಪಕ್ಕದ ತೋಟದಲ್ಲಿ. ಬೇಗ ಹೋಗ್ಬೇಕಂತ ನಿನ್ಗೆ ಕಾಯ್ಕೊಂಡ್ ನಿಂತಾರೆ ಅಂತ ಹೇಳು.
ಯಾಕ ಹಸ ಮೇವು ತಿಂತಿಲ್ವಂತೆ ಎದಳ್ತಾಳೆ ಇಲ್ವಂತೆ ಕೆಳಗಡೆಯಿಂದ ಮೇಲೆ ಅದಕ್ಕೆ ಅರ್ಜೆಂಟ್ ಆಗಿ ಕರಿತಿದಾರ ಕಣೆ ತಾತ ಹೋಗ್ಬೇಕಂತ ಅಂತ ಹೇಳ್ತೀಯ ರಪ್ಪನ್ ಹೇಳಲೇ ಪಾಪ ಹಿಂಗ್ ರಪ್ಪನ್ ಹೇಳಿ ರಪ್ಪನ್ ಹೋಗಿ ರಪ್ಪನ್ ಕರ್ಕೊಂಡ್ ಬಂದ್ಬಿಡು ಸರಿನಾ ನೀನು ಜೊತೆಗೆ ಬಂದ್ಬಿಡು ನಿಮ್ ತಾತನ್ ಕರ್ಕೊಂಡು ಹೌದಣ್ಣ ನಿಮ್ಮ ಹಸು ಹುಷಾರಿಲ್ವಾ ಯಾಕಲ್ಲಿ ಕುಂತೈತಲ್ಲ ಆಸನ ಸರಿ ಕಣ ಆಯ್ತು ಅಣ್ಣ ನಾನೇನು ಲೇಟ್ ಮಾಡಲ್ ತಡ್ರಿ ಬೇಗ ಹೋಗ್ಬಿಟ್ಟು ಹಿಂಗ್ ಸ್ಪೀಡ್ ಆಗಿ ಹೋಗ್ಬಿಟ್ಟು ನಮ್ ತಾತನ್ ಕರ್ಕೊಂಡ್ ಬರ್ತೀನಿ ತಡಿಯಣ್ಣ ಪಾಪ ಮೊದ್ಲು ಹೇಳದಲ್ವೇನಣ್ಣ ನೀನು ಅದು ಇದು ಮಾತಾಡ್ಕೊಂಡು ನಿಂತಿದೀಯ ಲೋ ಚಂದ ಬಾರಲ್ಲ ಹೋಗನ್ ಬಾರಲ್ಲ ಪಾಪ ಅಣ್ಣ ನೋಡ್ ಬೇಜಾರ್ ಮಾಡ್ಕೊಂಡೈತೆ ಬಾ ಹೋಗನ್ ಬಾ ಬೇಗ ಹೋಗ್ ಕರ್ಕೊಂಡ್ ಬರೋ ನಮ್ ತಾತಂಗೆ ಊಟ ಏನೋ ಚೆನ್ನಾಗಿತ್ತು ಸಾಂಬಾರಲ್ಲಿ ಒಂಚೂರು ಸಪ್ಪೆ ಮಾಡ್ಬಿಟ್ಟಿ ಆ ಕಣೆ ಒಂಚೂರೇ ಚೂರು ಕಡಿಮೆ ಮಾಡಿ ಅಮ್ಮ ಇರ್ಲಿ ಬಿಡು ಚೆನ್ನಾಗೈತೆ ಒಳ್ಳೆ ಬಸ್ಸಾರು ಮಾತ್ರ ಬಹಳ ಚೆನ್ನಾಗಿ ಮಾಡಿದ್ಯಾ ಅಲ್ಕಣೆ ಎಲಡಿಕೆ ತಗೊಂಬಂದ ಮರ್ತಿರ್ತ ಬಂದ ಎಲಡ್ಕೆ ಇನ್ನೇನ್ ಮಾಡುತ್ತೆ ನೀನೇನ್ ಜಾಸ್ತಿ ಎಲಡ್ಕೆ ಹಾಕಣಲ್ಲ ಏನಿಲ್ಲ ಅದಕ್ಕೆ ಏನ್ ತಗೊಂಬರಿಲ್ಲ ನಾನು ಮನೆಯಿಂದ ಹೊರಟ್ಬೇಕಾದ್ರೆ ತಿಂಡಿ ತಿನ್ಕೊಂಡು ಎಲಡ್ಕೆ ಹಾಕೊಂಡೆ ಬಂದಿದ್ದು ಅದಕ್ಕೆ ಇನ್ನೇನು ತಗೊಂಬರೋದಂತ ತಗೊಂಬರ್ಲಿಲ್ಲ ನೀನು ಎಲಡ್ಕೆ ಹಾಕೊಂಡ್ತೀನಂತ ಹೇಳಿದ್ರೆ ಒಂದ್ ಮಾತು ತಗೊಂಬರ್ತಿದ್ದೆ ಹೋಗತ್ಲಾಗಿ ಅಲ್ಕಣೆ ನಾನಿನ್ನೇನು ನೀನು ಯಾವಾಗ್ಲೂ ನೀನು ಎಲಡ್ಕೆ ಹಾಕೊಂಡ್ತೀಯಲ್ಲ ಅವಾಗ ಇನ್ನೇನ್ ಜೊತೆಗೆ ಇಟ್ಕೊಂಬರ್ತೀಯ ಅನ್ಕೊಂಡ್ ನಾನು ಸುಮ್ನಾದೆ ಕಣೆ ಅತ್ಲಾಗಿ ಆಮೇಕಿಂದ ಊಟ ಮಾಡಾದ್ಮೇಲೆ ಒಂಚೂರು ಎಲಡ್ಕೆ ಹಾಕೊಂಡ್ರೆ ಆಗುತ್ತಂತ ನೋಡು ಇವತ್ತು ಹೆಂಗ ಎಲಡ್ಕೆ ಹಾಕೋಣ ಅನ್ಕೊಂಡ್ತಿದ್ದೆ ಅಷ್ಟ ನೀನೇ ತಗೊಂಬಂದಿಲ್ಲಮ್ಮ ಇರ್ಲಿ ಬಿಡು ಇನ್ನೇನು ಮಾಡಕ್ ಆಗುತ್ತೆ ಇನ್ನೊಂದ್ಸಲ ಹಾಕಣ ಮುದ್ದೆ ಅನ್ನ ಎರಡು ಇದಾವೆ ಏನ್ ಮುದ್ದೆ ಹಾಕಣ ಏನ್ ಅನ್ನ ಹಾಕಣ ಇನ್ನೊಂದ್ ಸ್ವಲ್ಪ ಸುಮ್ಕಿರೆ ಇದೇ ತಿನ್ನಕ್ ಆಗ್ತಿಲ್ಲ ಅಂತ ನಾನ್ ಪರದಾಡ್ತಿದೀನಿ ನೀನ್ ನೋಡು ನೀನ್ ಹೇಳ್ತಿರೋದ್ ನೀನು ಬೆಳಗ್ಗೆ ಬಿಗ್ಗಿಯಾಗಿರೋ ಮುದ್ದೆನ ಕಟ್ಕೊಂಡ್ ಬೇರೆಯವ್ರ ಮನೇಲಿ 2 ಮುದ್ದೆ ಆಗೋದು ನಮ್ಮ ಮನೇಲಿ ಒಂದೇ ಮುದ್ದೆ ಮಾಡ್ತೀಯ ನೀನು ಅಷ್ಟ್ ದಪ್ಪ ಮಾಡ್ತೀಯ ಮುದ್ದೆ ಅದಕ್ಕೂ ಹೊಟ್ಟೆ ತುಂಬಿಡ್ತ್ ಕಣೆ ಅನ್ನ ತಿನ್ನಕ್ ಆಗ್ತಿಲ್ಲ ಏನಿಲ್ಲ ಅನ್ನ ಊಟ ಮಾಡಕ್ ಆಗ್ತಿಲ್ಲ ಅಷ್ಟೊಂದು ಹೊಟ್ಟೆ ತುಂಬಿಟ್ಟೈತೆ ಇರ್ಲಿ ಬಿಡು ಸಾಕು ಇದೇನ ದಿನ ಊಟ ಮಾಡ್ತೀನಿ ಒಂಚೂರೇ ಚೂರು ತಿಳಿ ಇದ್ರೆ ಹಾಕು ಒಂದ್ ಸ್ವಲ್ಪ ಸಾಂಬಾರ್ ಐತೆ ಹಾಕ್ತೀನಿ ತಿನ್ನು ನೀನು ಇವಾಗ ನಮ್ ತಾತ ಊಟ ಮಾಡ್ಕೊಂಡ್ ಕುಂತೈತೆ ತಾತ ಏನ್ ನನಗ್ ಬಿಟ್ಟೇನೆ ಊಟ ಮಾಡ್ತಿದ್ಯಾ ನೀನು ಪಾಪಣ್ಣ ಎಲ್ಲ ನೀನ್ ಯಾವಾಗಲ ಬಂದೆ ಅಲ್ವದಲ್ಲ ಪಾಪ ನಿನಗ್ ಬೆಳಿಗ್ಗೆ ಒಳ್ಳೆ ಮಾತಲ್ಲಿ ಬಂದಿದ್ನ ಹೇಳಿರಿಲ್ವಾ ನಿನಗೆ ಬಿಸ್ಲಲ್ಲೆಲ್ಲ ಓಡಾಡಕ್ ಹೋಗ್ಬೇಡ ಕಣ್ಲ ಪಾಪ ಸುಸ್ತಾಗ್ಬಿಡ್ತೀಯ ಜ್ವರ ಗಿರ ಬಂದೋದು ಈ ಬಿಸ್ಲಿಗೆ ಓದಕ್ಕೂ ಮಳೆ ಬೇರೆ ಬರ್ತೈತೆ ಮಂತವ ಆರಾಮಾಗಿ ಓದ್ಕೊಂಡು ಬರ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ಮನೆ ಒಳಿಕೆ ಇಲ್ಲ ಪಾಪ ಅಂತ ಹೇಳಿದೀನಿ ನೀನ್ ನೋಡಿದ್ರೆ ನೀನು ಅಲ್ಲೇ ತೋಟದ ಹತ್ರ ಬಂದಿರಲ್ಲ ಪಾಪ ನನ್ನ ಮಾತಿಗೇನ್ ಬೆಲೆ ನಿಲ್ವೇನೋ ಏನಕ್ ಬರಕ್ ಹೋದೆ ನೀನು ಸರಿ ಆಯ್ತು ಬಾ ಬರದ್ ಬಂದಿದ್ದೀಯಾ ಊಟ ಮಾಡ್ಬಾ ಇವಳೆ ಮುದ್ದೆ ಅನ್ನ ಮಿಕ್ಕೈತಂತ ಹೇಳ್ತಿದ್ದಲ್ಲ ಅವನಿಗೆ ಕೂರಿಸಿ ಊಟ ಮಾಡ್ಸೆ ಇಲ್ಲ ನಾನು ಊಟ ಮಾಡಲ್ಲ ಮತ್ತೆ ಅದೇ ಬೇಡ ನನಗೆ ನಾನು ಊಟ ಅಂತೂ ಮಾಡದೇ ಇಲ್ಲ ಏನಿಲ್ಲ ನೋಡು ಏನಾರ ತಗೊಂಡು ಏರಿಕ್ ಬಿಡ್ತೀನಿ ಇವಾಗ ಊಟ ಮಾಡಲ್ಲ ಅಂತ ಹೇಳಿರೆ ಬೆಳಗಿಂದ ಸಂಜೆ ಗಂಟ ಮಾತ್ರ ಅಲ್ಲಿ ಇಲ್ಲಿ ಊರೊಳಿಕೆಲ್ಲ ಓಡಾಡ್ತಾನೆ ಏನಾದ್ರೂ ಊಟ ಮಾಡೋ ಅದು ಇದು ಅಂದ್ರೆ ಮಾತ್ರ ಮುಟ್ಟಲ್ಲ ಕುರುಕ್ ತಿಂಡಿ ಮಾತ್ರ ಬೇಕು ಈ ನನ್ನ ಮಗಂಗೆ ಇವನಿಗೆ ಮುದ್ದೆ ಊಟ ಮಾಡ ಅನ್ನ ಊಟ ಮಾಡೋ ಅಂತ ಹೇಳಿದ್ರೆ ಊಟ ಮಾಡಲ್ಲ ಮನೆ ಊಟ ಅಂದ್ರೆ ಸುಮ್ಮ ಕೂತ್ಕೊಂಡು ಊಟ ಮಾಡ ಸುಮ್ಕೆ ನಾನು ಮನೇಲೆ ಊಟ ಮಾಡ್ಕೊಂಡ್ ಬಂದೆ ಕೇಳ್ಬೇಕಾದ್ರೆ ಅಜ್ಜಿನೇ ಊಟ ಮಾಡಿಸ್ತು ನನ್ಗೆ ಸುಮ್ನಿರಜ ಹೊಟ್ಟೆ ತುಂಬಾ ಊಟ ಮಾಡಿದಾನೆ ಮುದ್ದೆ ಏನಂತ ಊಟ ಮಾಡ್ಲಿಲ್ಲ ಕಣಪ್ಪ ಈಗ ಹೇಳ್ತೀನಿ ನಾನು ಮುದ್ದೆ ಊಟ ಮಾಡ್ಲಾ ಪಾಪ ಅಂತ ಹೇಳಿದೆ ಇಲ್ಲ ಕಣಜಿ ನಾನು ಮುದ್ದೆ ತಿನ್ನಲ್ಲ ಒಂದ್ ಸ್ವಲ್ಪ ಅನ್ನ ಹಾಕು ಅಂತ ಹೇಳ್ದ ಅದಕ್ಕೆ ಅತ್ಲಾಗಿ ಅನ್ನದಿಂದಾನೆ ಊಟ ಮಾಡಿಸ್ತೆ ಒಂದ್ ಸ್ವಲ್ಪ ತಿಳಿ ಹಾಕಿಸ್ಕೊಂಡ್ ತಿಂದ ಹೋದಲ್ಲ ನೀನು ಊಟನೂ ಮಾಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರೋ ನೀನು ಅದ್ಯಾಕಲ್ಲ ಬಂದೆ ತೋಟದ ಹತ್ರ ಹುಡ್ಕೊಂಡ್ ನೀನು ಇನ್ನೊಂದ್ ದಿವಸ ಬಂದ್ಗಿದ್ಯಾ ನಡಿ ಮನೆಗೆ ಹೋಗೋಣ ನಡಿ ಸಾಕು ಇವಳೆ ಕರ್ಕೊಂಡ್ ನಡಿಯ ಇವನಿಗೆ ನಾನೇನು ಸುಮ್ಕೆ ಏನು ಬರಲಿಲ್ಲ ಅಜ್ಜಿನೇ ನೀನು ಹೇಳಿತ್ತು ಎಲ್ಲೂ ಏನು ಹೋಗಕ್ ಹೋಗ್ಬೇಡ ಏನಾರು ಆಟಾಡಕ್ ಹೋಗಕ್ ಬೇಜಾರಾದ್ರೆ ಮಂತಾಬ ತೋಟದ ಹತ್ರ ಬಂದ್ಬಿಡು ನಾನು ನಿಮ್ ತಾತ ಇರ್ತೀವ ಅಂತ ಹೇಳ್ತು ಅದಕ್ಕೆ ನಾನು ಅಜ್ಜಿ ಹತ್ರ ಬಂದಿದ್ದು ನಾನೇನು ನಿಂತ ಬೇರೆ ಬರ್ಲಿಲ್ಲ ಕಡೆ ಹೋಗು ನಿನಗೆ ಎಷ್ಟ್ ದಿವಸ ಹೇಳಿದಿನಿ ಅವನಿಗೆ ನೀನೇ ಕಡೆ ಉಬ್ಬಾಕ್ಸೋದು ಇರೋವೆಲ್ಲ ಕಲ್ಸ್ಬಿಡ್ತೀಯ ನೀನು ಆ ಹುಡುಗಂಗೆ ಆಮೇಕಿಂದ ನನ್ ಮೇಲೆ ರೇಗಾಡ್ತೀಯ ಯಾಕೆ ಅವನಿಗೆ ತೋಟದ ಹತ್ರ ಬರೋದು ಕೇಳಿದೆ ನೀನು ಸುಮ್ ಕುತ್ಕೊಳ್ಳದ ನೀನು ಊಟ ಮಾಡೋ ಟೈಮಲ್ಲಿ ಅದ್ ಯಾಕೆ ಹಿಂಗ್ ಅರ್ಸ್ಕೊಳ್ತಿದ್ಯಾ ನೀನು ಏನಿಲ್ಲ ಮಂತಾವಿದ್ರೆ ಇನ್ನೇನು ಹುಡುಗರ ಜೊತೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಅದಕ್ಕೆ ಏನಾರು ನೀನೇನಾರು ಆಟ ಆಡ್ಬೇಕನ್ಸಿರೆ ಇಲ್ಲೇ ಬಂದ್ಬಿಡಪ್ಪ ತೋಟದ ಹತ್ರ ನೆರಳಲ್ಲಿ ನಿಮ್ ತಾತ ನಾವ್ ಇರ್ತೀವಿ ಇಲ್ಲದೇನೆ ಬೇಜಾರ ಕಳ್ಕೊಂಡು ಆಮೇಕಿಂದ ಹೋಗರಂತೆ ಜೊತೆಲೆ ಅಂತ ಹೇಳಿದ್ದೆ ಅದಕ್ಕೆ ಬಂದ ನಾ ಹುಡುಗನ್ ಕರ್ಕೊಂಡು ಅಷ್ಟೇ ಇನ್ನೇನಿಲ್ಲ ಅದೇ ನಾನು ಇನ್ನೊಂದು ವಿಷಯ ಹೇಳೋದಕ್ಕಂತ ಬಂದೆ ಕಣಂಜಿ ಬೇಗ ಬಂದೆ ಕಣಂಜಿ ಈ ತಾತ ಅಲೆ ನೋಡ್ ಮರ್ಸೇ ಬಿಡ್ತು ಹೆಂಗ ನೆನಪು ಮಾಡ್ಕೊಂಡೆ ಏನ್ ಗೊತ್ತೇನಜ್ಜಿ ಮತ್ತೆ ತಾತ ಅವಣ್ಣ ಐತೆ ನೋಡು ಗಂಗಣ್ಣ ಅದೇ ಕಡ್ತತಾವ್ ನಮ್ಮಂತಾವೆಲ್ಲ ಬರ್ತಿರುತ್ತಲ್ಲ ನೀನು ಮಾತಾಡ್ಸ್ಕೊಂಡು ಹೋಗಕ್ಕೆ ಆ ಗಂಗಣ್ಣ ರಸಾಗೆ ಹುಷಾರಿಲ್ಲ ಕಡ್ತತ ನಾನು ಇಲ್ಲ ಅವ್ರ ತೋಟದ ಆಸ್ತಿ ಬಂದಲ್ಲ ಯಾಕ ಕೆಳಗಡೆ ಕುಂತ್ಬಿಟ್ಟೈತೆ ಮೆಲ್ಕು ಆಗ್ತಿಲ್ವಂತೆ ಮೇವು ತಿಂತಿಲ್ವಂತೆ ಸುಮ್ಮ ಕೂತ್
ಆಗ್ತೈತೆ ಅಂತ ಹೇಳ್ತಿದ್ರು. ಸಕ್ಕತ್ ಬೇಜಾರ್ ಮಾಡ್ಕೊಳ್ತಿದ್ರು ಕಣ್ ತಾತ. ಅದಕ್ಕೆ ಆ ಇದ್ದಿದ್ದು ಒಡಗ್ಲ ಪಾಪ ನಿಮ್ ತಾತನ್ ಕರ್ಕೊಂಬ ಬೇಗ. ನಿಮ್ ತಾತಂಗಂದ್ರೆ ಅನುಭವ ಐತೆ. ಅಸ್ಕೂಲ್ ನೋಡ್ತಾರೆ ಏನಾಯ್ತಂತ. ಡಾಕ್ಟರ್ ಕರ್ಸೋನ ಏನೋ ಗೊತ್ತಾಗ್ತಿಲ್ಲ. ಒಳಗು ಬೇಗ ನಿಮ್ ತಾತನ್ ಕರ್ಕೊಂಬ ಅಂತ ಹೇಳ್ತು. ಅದಕ್ ನಾನು ನಿನಗ್ ಹುಡ್ಕೊಂಡ್ ಬಂದಿದ್ದು. ಬಾ ಬೇಗ ತಾತ. ಭಾರತದ ಪಾಪ ಬೇಜಾರ ಕುಂತಾರ ಅವ್ರು. ನೋಡ್ ಭಾರತದ ಏನಾಯ್ತಂತ. ಗಂಗಣ್ಣ? ಯಾವ ಗಂಗಣ್ಣನ? ಆ ನಮ್ಮ ಮೂಲೆ ಮನೆ ಗಂಗಣ್ಣನ? ಕಣ್ ತಾತ ಆ ಗಂಗಣ್ಣನೇ. ಅವ್ರ ಹಸಿಗೆ ಏನಾಗೈತ? ಬೆಳಗ್ಗೆ ನನ್ ಜೊತೆನೇನೆ ನಾನ್ ಬಿಟ್ಕೊಂಡ್ ಬರ್ಬೇಕಾದ್ರೆ ನನ್ ಜೊತೆನೆ ಬಂದಪ್ಪ ಇವ್ ಗಂಗಣ್ಣ. ಮಾತಾಡ್ಸ್ಕೊಂಡೆ ಚೆನ್ನಾಗಿ. ಆದ್ರೂ ಒಂದಸ ಮಾತ್ರ ಯಾಕ ಬಡವಾಗಿತ್ತು. ಮೇವು ಏನು ತಿಂತಿರಿಲ್ಲ ಏನಿಲ್ಲ. ಯಾಕ ನನ್ಗೂ ನೋಡ್ದಂಗೆ ಅನಿಸ್ತು. ಕ್ಯಾಲ್ಸಿಯಂ ಕಡಿಮೆ ಆಗೈತ್ ಕಂಡ್ಲ ಪಾಪ. ಒಂದ್ಸಲಿ ಡಾಕ್ಟರ್ ತೋರ್ಸೋ ಒಂದ್ ಮಾತು ಅಂತ ಹೇಳ್ದೆ. ಹಾಲು ಕಡಿಮೆ ಆಗೈತ್ ಕಂಡ್ರ ರಂಗಜ್ಜ ಅಂತ ಹೇಳ್ದ ಅವನು. ನಾನ್ ಅದಕ್ಕೆ ತಾತ್ಸಾರ ಮಾಡಬಾರ್ದು, ಇವಕ್ಕೆಲ್ಲ ಉದಾಸೀನ ಮಾಡಬಾರ್ದು. ಹಸುಗಳ ಬಗ್ಗೆ ನಿನಗ್ ಗೊತ್ತಾಗಲ್ಲ, ನಾಟಿ ಹಸು ಹಂಗಲ್ಲ ಇವು, ತಡ್ಕಣಲ್ಲ ಕಂಡ್ಲ ಪಾಪ ಅಂತ ಹೇಳ್ದೆ. ಅವನು ಏನ್ ತಲೆಗೆ ಹಾಕಣಲ್ಲ ಆ ಸಮಯ. ನೋಡು ಅಲ್ಲೇ ಅರ್ಧ ಗಂಟೆ ಆಗಿಲ್ಲ, ಅಲ್ಲೇ ಹುಷಾರಿಲ್ಲ ಅಂತ ಬಂದಿರ. ನಡಿಯಪ್ಪ ನೋಡೋಣ ಅದೇನಾಗೈತಂತ. ನಾನೇನ್ ಡಾಕ್ಟರ್ ಅಲ್ಲ ಕಂಡ್ಲ ಪಾಪ. ಅವ್ರು ಎಲ್ಲಾರು ರಂಗಜ್ಜಿ ಕರ್ಕೊಂಬ ಅಂತ ಕಳಿಸ್ತಾರೆ. ಡಾಕ್ಟರ್ಗೆ ಒಂದ್ ಮಾತು ಫೋನ್ ಮಾಡ್ಬಿಟ್ಟು ತೋರ್ಸಿರ ಆಗ್ತಿರಿಲ್ವಾ? ನೋಡೋಣ ನಡಿ. ಡಾಕ್ಟರ್ಗೆ ಏನಾರ ಫೋನ್ ಗೀನ್ ಮಾಡೋಣ ಅಂತ ನೋಡೋಣಂತೆ. ನನ್ ತಾವ್ಲೆ ನಂಬರ್ ಐತೆ, ಫೋನ್ ಮಾಡಿದ್ರೆ ಆಗುತ್ತೆ. ನನ್ ಜೊತೆನೆ ಬಾ, ನಂಬರ್ ಗಿಂಬರ್ ತಕ್ಕೊಡಕ್ ಇರ್ಲಿ. ಊಟ ಮಾಡ್ತಿದ್ಯಾ? ಅರ್ಧಕ್ಕೆ ಬಿಡ್ಬಾರ್ದು. ಬೇಗ ಇನ್ನೊಂದ್ ಅರ್ಧ ಮುದ್ದೆ ಐತೆ, ನುಂಗ್ಬಿಟ್ಟು ಬೇಗ ಹೋಗು. ಆ ಸ್ಕೂಲ್ ಏನಾಯ್ತಂತ ನಾನು ನೋಡ್ಕೊಂಡ್ ಬರ್ತೀನಿ. ಅವನು ಪಾಪ ಬೇಜಾರ್ ಮಾಡ್ಕೊಂತಾನೆ. ಬೇಗ ಹೋಗ್ಲಿಲ್ಲ ಅಂದ್ರೆ ಊಟ ಮಾಡ್ಕೊಂಡೆ ಹೋಗ್ತೀನಿ. ನಮ್ಮ ಸ್ಕೂಲಿಗೆ ಒಂದ್ ಸ್ವಲ್ಪ ಇನ್ನೊಂದ್ಸಲಿ ಮೇವ್ ಹಾಕ್ಬಿಟ್ಟು ಒಂದ್ ಅರ್ಧ ಗಂಟೆ ಅವುಗಳ ಹತ್ರನೇ ಕೂತ್ಕಳೆ. ನಿಗಾ ವಹಿಸ್ಬೇಕು ಆ ಸ್ಕೂಲ್ಗೆ. ಸುಮ್ಕೆನೆ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಕಟ್ಟಾಕ್ಬಿಟ್ಟು ನಾವ್ ಎಲ್ಲೋ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಮೇವೆಲ್ಲ ತಿಂತಿದಾವೇನೋ ಚೆನ್ನಾಗಿ ನೋಡು ಒಂದ್ ಸ್ವಲ್ಪ ಹೋಗಿ ಅಲ್ಲಿ. ನೀನ್ ಹೇಳಕ್ಕಿಂತ ಮುಂಚೆ ನಾನು 2-3 ಸಲ ಹೋಗ್ ಬಂದೆ. ಮೇವು ಹಾಕ್ ಬಂದೆ, ನೀರು ಕುಡ್ಸ್ ಬಂದೆ. ಆರಾಮಾಗಿ ಮೇವೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿ ಮೇಲ್ಕ್ ಹಾಕೊಂಡ್ ಕುಂತಾವ ನೆರಳಲ್ಲಿ. ಸುಮ್ಕಿರು ಸಾಕು. ಬೆಳಿಗ್ಗೆನೆ ಬಿಟ್ಕೊಂಡ್ ನೋಡು, ಮೇವೆಲ್ಲ ತಿನ್ಕೊಂಡು ಆರಾಮಾಗಿ ಮೇಲ್ಕ್ ಹಾಕೊಂಡಿದಾವೆ. ಅವ್ಗೆ ಎಷ್ಟು ಬೇಕಷ್ಟು ತಿಂತವೆ. ಜಾಸ್ತಿ ತಿನ್ಬಿಟ್ರೆ ಮತ್ತೆ ತಿರ್ಗಾ ಅಜೀರ್ಣ ಆದತ್ತು. ಮತ್ತೆ ಸುಮ್ಕಿರು ನೀನು. ಆಗಾಗ್ಲ ಮೇವ್ ಹಾಕ್ಬಾರ್ದು ಜಾಸ್ತಿ. ನಿಜಾನೇ ಬಿಡು. ಈ ಸೀಮೆ ಹಸುಗಳಿದಾವ್ ನೋಡು, ಇವುಗಳಿಗೆ ಜಾಸ್ತಿ ಈ ಕಡೆ ಮೇವು ಜಾಸ್ತಿ ಹಾಕ್ಬಾರ್ದು, ಈ ಕಡೆ ಕಡಿಮೆನೂ ಹಾಕ್ಬಾರ್ದು. ಈ ಕಡೆ ಜಾಸ್ತಿ ಹಾಕ್ಬಿಟ್ರು ಕಷ್ಟ, ಕಡಿಮೆ ಹಾಕಿರೋನು ಕಷ್ಟ. ಜಾಸ್ತಿ ಹಾಕಿ ಜಾಸ್ತಿ ತಿನ್ಬಿಟ್ಟು ಮತ್ತೆ ಅಜೀರ್ಣ ಆಗಂಗ ಆಗ್ಬಿಟ್ಟು ಮೆಲ್ಕ್ ಹಾಕಲ್ಲ ಏನಿಲ್ಲ. ಮತ್ತೆ ಅದು ಒಂದು ರಂಕ್ಲಾಗ್ಬಿಡುತ್ತೆ. ಮತ್ತೆ ಏನು ಬೇಡ ಕಣ್ ಸುಮ್ನಿರಮ್ಮ. ಹೆಂಗ ಆರಾಮಾಗಿರ್ಲಿ ಅವು. ನೋಡ್ರಲ್ಲ ಹೋಗೋಣ, ಬೇಗ ಹೋಗ ನಡಿ. ಪಾಪ ಗಂಗಣ್ಣ ಕಾಯ್ಕೊಂಡ್ ನಿಂತಿರ್ತಾನೆ. ಮತ್ತೆ ಸುಮ್ಕೆನೆ ಎಮರ್ಜೆನ್ಸಿ ಆಯ್ತಂತ ಹೇಳ್ತಿದ್ದೀರಾ ನಡ್ರಿ. ಈಗಳೇ ಪಾಪ ಏನ್ ಹಸ್ಗಳು ಇಲ್ಲಿ ತೋಟದತ್ರ ಆಯ್ತಾ ಏನ್ ಮಂತಾವ್ ಕಟ್ಟಾಗೈತಾ ಒಣ್ಣ? ನಾನು ತೋಟದತ್ರ ಬಂದಾಗ್ಲೇನೆ ಅವ್ರ ಹಸ ತೋಟದತ್ರನೇ ಇರೋದು. ಮಂತಾವಿಲ್ಲ ಬಾ. ನೀನೆ ಇವಾಗಿನ ಹೇಳ್ದೆ ತೋಟದತ್ರ ಬಿಟ್ಕೊಂಬಂದ್ರು ಅಂತ ಈ ತಾತ ತಿರ್ಗಾ ಕೇಳ್ತೈತೆ. ಹಂಗಲ್ ಕಣವ್, ಹುಷಾರಿಲ್ಲ ಅಂತ ಮಂತಾವೇನಾದ್ರೂ ಬಿಟ್ಕೊಂಡು ಹೋದ್ರೆ ಅಂತ ಕೇಳದ್ನಪ್ಪ ನಾನು. ನಡಿ ಇವಾಗ ಹೋಗೋಣ. ಇಲ್ಲೇ ತೋಟದತ್ರ ಅಂದ್ರೆ ಇಲ್ಲೇ ಹತ್ರನೇ ಇನ್ನೇನು. ಸದ್ಯ ರಂಗಮಾಮ ಬಂತು ಕಣೆ. ನಾನೇನಾರು ತೋಟದತ್ರ ಆಯ್ತೋ ಎಲ್ಲಾರು ಹೋಗಿಗಿತ್ತು ಅನ್ಕೊಂಡೆ. ಹೆಂಗ ಬಂತು ಹೆಂಗ ಸದ್ಯ. ಅಲ್ಲ ಪಾಪ ಗಂಗಣ್ಣ, ನಿನಗೊಂದ್ ವಾರದ ಮುಂಚೆ ಹೇಳಿರಲ್ವಾ ನಾನು? ಹಸ ಯಾಕ ವೀಕ್ ಆಗಂಗ ಆಗೈತ್ ಕಣೋ, ಒಂದ್ ಸ್ವಲ್ಪ ಡಾಕ್ಟರ್ ತೋರ್ಸು, ಇಲ್ಲ ಕ್ಯಾಲ್ಸಿಯಂ ಗಿಲ್ಸಿಯಂ ಅಂತ ಹೇಳಿ ಹಾಕ್ಸು ಅಂತ ಹೇಳಿಲ್ವಾ ನಿನ್ಗೆ? ನೀನು ಏನ್ ತಲೆಗೆ ಕೆಡಿಸ್ಕೊಳ್ಳಿಲ್ಲ. ನೋಡು ಹಸ ಕುಂತಿರೋದ್ ನೋಡು. ರಕ್ತ ಪುಷ್ಟಿ ಕಡಿಮೆ ಆಗೈತ್ ಕಡ್ಲ. ಇದಕ್ಕೆ ಹಾಲ್ ಕರಿತಿರ್ತೀವಿ ನೋಡು, 2 ಟೈಮ್ ಹಾಲ್ ಕರಿತೀವಿ. 7-8 ಲೀಟರ್ ಹಾಲ್ ಕೊಡ್ತೈತೆ. 2 ಟೈಮಿಂದ ಒಂದ್ 15 ಲೀಟರ್ ಹತ್ರ ಹಾಲ್ ಕೊಡುತ್ತೆ. ಹಾಲೆಲ್ಲ ಇಷ್ಟಂಗ್ ಕರಿತೀವಿ. ಅವಕ್ಕೆ ಬಿಗಿಯಾಗಿ ನಾವು ಮೇವ್ ಕೊಡ್ಲಿಲ್ಲ ಅಂದ್ರೆ ಆಗುತ್ತೆ ಇಲ್ಲ ಪಾಪ. ಬರೀ ಮೇವ್ ಕೊಡೋದು ಮಾತ್ರ ಅಲ್ಲ, ಅವುಗಳಿಗೆ ಪುಷ್ಟಿ ಬರಂಗೆ ಇದ್ ಕೊಡ್ಬೇಕು. ಡೈರಿಯಿಂದ ಎಲ್ಲ ಪೌಡರ್ ಕೊಡ್ತಾರೆ. ಅದೆಂತದ ಖನಿಜಾಂಶದ ಪೌಡರ್ ಅಂತ ಕೊಡಲ್ವಾ, ಅದ್ ಕೊಡ್ತಾರೆ. ಡಾಕ್ಟರ್ಗಳಿಗೆ ಅವಾಗ ತೋರಿಸ್ತಿರ್ಬೇಕು, ಟಾನಿಕ್ ಹಾಕ್ತಿರ್ಬೇಕು. ನೀವು ತಲೆ ಕೆಡಿಸ್ಕೊಳ್ಳೋದೆಲ್ಲ ಸುಮ್ನೆ ಇದ್ಬಿಟ್ರೆ ಆಗುತ್ತೆ ಇಲ್ಲ ಪಾಪ. ನೋಡು ಹಸ ಆಗಿರೋದ್ ನೋಡು. ಇನ್ನೊಂಚೂರು ಮಕ್ಕೂಗಿ ಮಾಮ, ನಾನು ಹೇಳಿ ಸಾಕಾಗ್ಬಿಟ್ಟೆ. ನಿನ್ಗಿಂತ ಮುಂಚೆನೆ ಹೇಳಿದ್ ಕಣ ಮಾಮ. ನಾನು ಇದೇ ಮಾತು ಹೇಳಿದ್ದೆ ಒಂದ್ಸರಿ, ಡಾಕ್ಟರ್ ತೋರ್ಸು ಅಂತ. ಏನ್ ತಲೆಗೆ ಹಾಕೊಂಡಿಲ್ಲ. ಸುಮ್ಮಕ್ ನಿನ್ ಕಳೆ ಸಾಕು. ನನ್ಗ ಆಗ್ತಿದ್ರೆ ಇವಳದ್ ಬೇರೆ ಇವಳದ್ ಶುರು ಮಾಡ್ಕೊಂಡ್ಬಿಟ್ಲು ಇಲ್ಲಿ. ನಾನು ಹುಷಾರಿಲ್ಲ ಹಸುಗಳಿಗಂತ ನಾನು ಚಿಂತೆ ಮಾಡ್ತಿದ್ರೆ ಅಲ್ಲ ಬೈಯಕ್ಕೆ ಬರ್ತಾಳೆ. ಸುಮ್ಕಿರಿ, ಇವಾಗ ಜಗಳ ಆಡೋ ಟೈಮ್ ಏನೇ ಇದು? ಹಿಂಗ್ ಮಾತಾಡಿದಿನಿ. ಏನಾದ್ರೂ ಒಳ್ಳೇದ್ ಹೇಳಕ್ ಬಂದ್ರೆ ಆಯ್ತು. ಸುಮ್ಮಕ್ ನಿಲ್ಸಿನಿ ನೀನ್ ಹಿಂಗ್ ಮಾಡಿರೋದು ಒಟ್ಟು ಉರ್ದೋಗ್ತೈತ್ ನನಗೆ. ಇವುಗಳ ಮೇಲೆ ನೆನೆ ಜೀವನ ಮಾಡ್ಕೊಂಡ್ ಇದ್ದು ಅನ್ನ ತಿನ್ಕೊಂಡು ಇವುಗಳು ನನ್ನ ಯಾವಾಗ ನೋಡ್ಕೊಳಕ್ ಆಗ್ಲಿಲ್ವಲ್ಲ ನಿನಗೆ? ಅಮ್ಮಣಿ ಸುಮ್ಕಿರಿ ಅಮ್ಮಣಿ, ಏನೇನೇನು ಬೈಯಕ್ ಹೋಗ್ತೀಯ ಪಾಪ ಅವನಿಗೆ. ಏನಿಲ್ಲ, ಹಸುಗಳಿಗೆ ನನ್ಕಿಂತ ಚೆನ್ನಾಗಿ ಮೇವೆಲ್ಲ ತಿನ್ನಿಸ್ತಾನೆ. ಸುಮ್ಕೆ ಮೇವುಗಳು ತಿನ್ಸಿರಿ ಆಗಲ್ ಕಣಮ್ಮ. ಲೇ ಪಾಪ,
ಹಸುಗಳಿಗೆ ನೋಡ್ಕೊಳ್ಳೋ ರೀತಿನೇ ಅಂತಾನೆ ಇರುತ್ತೆ ಕಣ್ಲ ಪಾಪ. ಸುಮ್ನೆ ಹೆಂಗ್ ಬೇಕಂಗ್ ಮೇವ್ ಕೊಡೋದಾಗ್ಲಿ, ಅವಕ್ಕೆ ಅಂತಾನೆ ಟೈಮ್ ಅಂತ ಇರುತ್ತೆ. ಇಂಥ ಟೈಮಿಗೆ ಮೇವ್ ಹಾಕ್ಬೇಕು, ಇಂಥ ಟೈಮಿಗೆ ಹಾಲ್ ಕರಿಬೇಕು, ಇವೆಲ್ಲ ಇರುತ್ತೆ ಅವುಗಳಿಗೆ. ಸುಮ್ನೆ ಹೆಂಗ್ ಬೇಕಂಗೆ ಸಾಕಿರಿ ಆಗಲ್ ಕಣ್ಲ ಪಾಪ. ನಿನ್ಗೆ ಅನುಭವ ಕಡಿಮೆ ನೋಡು, ಹಂಗಾಗಿ ಯಾಮಾರ್ ಬಿಟ್ಟಿದ್ಯಾ. ನಾನು ಹೇಳ್ಕೊಡ್ತೀನಿ ಸುಮ್ನಿರು. ಇವಾಗ ಏನು ಅಂತದೇನ್ ಆಗಿಲ್ಲ, ಸ್ವಲ್ಪ ಕ್ಯಾಲ್ಸಿಯಂ ಇಲ್ಲ ರಕ್ತ ಕಡಿಮೆ ಆಗಿರುತ್ತೆ ಅಷ್ಟೇನೆ. ಉಣ್ಣೆ ಗಿಣ್ಣೆ ಆಗಿದಾವೇನ ಹಸುಗಳಿಗೆ? ಹಿಂಗೇನು ಇಲ್ಲ ಕಣಮಮ್ಮ. ಅದೇ ಹಾಲ್ ಕೊಡ್ತಿತ್ತಲ್ಲ, ಬಿಗ್ಯಾಗ ಹಾಲ್ ಕೊಡ್ತಿತ್ತು, ಅವಾಗ್ಲಿಂದ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇನೆ. ಯಾರ್ಯಾರು ನಿನ್ನಂಗೆ ಹೇಳಿದ್ರು ಕ್ಯಾಲ್ಸಿಯಂ ಕೊಡ್ಸು, ಡಾಕ್ಟ್ರಿಗೆ ಹೇಳು ಒಂದ್ ಸ್ವಲ್ಪ ಕ್ಯಾಲ್ಸಿಯಂ ಇದಾಕ್ಸು, ಏನಾರ ಪೌಡ್ರು ಏನಾರ ಟಾನಿಕ್ ಏನಾರ ಬರಸ್ಕೊಂಬ ಅಂತ ಹೇಳ್ತಿದ್ರು. ನಾನು ಏನ್ ತಲೆ ಕೆಡಿಸ್ಕೊಳ್ಳಿಲ್ಲ. ನೋಡ್ಮಮ್ಮ ಹಿಂಗಾಯ್ತು. ನಿನ್ ಮಾತ್ ಕೇಳಿದ್ರೆ ನನಗ್ ಸರಿ ಆಗ್ತಿತ್ತು. ಇವಾಗ ಏನ್ ಮಾಡೋದ್ ಮಮ್ಮ? ನೋಡುದಂದ್ರಪ್ಪ, ಈ ಕತೆ ಇಷ್ಟ ಆಯ್ತ್ರೆ ನಿಮ್ಗೆ? ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ. ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗೂ ಕೂಡ ನಮ್ ಚಾನಲ್ ನ ಪರವಾಗಿ, ಈ ರಂಗಜನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ.